ಫ್ರೆಂಡ್ಸ್, ನಾನು ನಿಮ್ಮ ಯಶೋಧ ಅಂತ ಮಾತಾಡ್ತಾ ಇರೋದು. ನಾನು ಆ್ಯಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ಇತ್ತು ಮದುವೆಗೆ ಮುಂಚೆ. ಮದುವೆ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿಬಿಟ್ಟೆ ಮಾಡೋದು. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ಈಗ ನನಗೊಂದು ಮಗು ಆಗಿದೆ, 4 ಮಂತ್ಸ್ ಬೇಬಿ ಇದೆ. ಈಗ ನಾನು ಎಲ್ಲೂ ಹೋದ್ರೂ ನನಗೆ ವರ್ಕ್ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ನಾನು ಮಾಡೋದಾದರೂ ಯೂಟ್ಯೂಬೇ ಮಾಡ್ಬೋದು. ನನಗೂ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಯೂಟ್ಯೂಬ್ ಮಾಡಬೇಕು ಅಂತ ನನಗೂ ತುಂಬ ಇದಿತ್ತು. ಅದಕ್ಕೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ 58 ಸಬ್ಸ್ಕ್ರೈಬರ್ಸ್ ಇದ್ದರು. ಬಟ್ ಅದನ್ನು ನಾನು ಸ್ಟಾಪ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನಾನು ಮತ್ತೆ ನ್ಯೂ ಕ್ರಿಯೇಟ್ ಮಾಡಿದ್ದೀನಿ. ಈ ಐ ಡಿ ನಾನು ಯಾರಿಗೂ ಕೊಡಲ್ಲ. ನಿಮ್ಗೆ ಯಾರ್ಯಾರಿಗೆ ನನ್ನ ವೀಡಿಯೋ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ಫ್ರೆಂಡ್ಸ್. ಕುಕ್ಕಿಂಗ್ ಮತ್ತು ಪಾನಿಪುರಿ ಹೇಗೆ ಮಾಡೋದು ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಪಾನಿಪುರಿ ಬಿಸ್ನೆಸ್ ಮಾಡ್ತೀವಿ, ಅದಕ್ಕೆ ನನಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಯಾರಾದರೂ ಬಿಸ್ನೆಸ್ ಮಾಡೋದಿದ್ದರೆ ಬಿಸ್ನೆಸ್ ಮಾಡ್ಬೋದು. ಮತ್ತು ನನ್ನ ಮೇಕಪ್ಪು ಮತ್ತು ಹೇರ್ ಕೇರು ಮತ್ತು ಪ್ರತಿದಿನ ವ್ಲಾಗ್ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ 3 ಮಂತ್ಸ್ ಬೇಬಿ ಇದೆ. ನಾನು ವ್ಲಾಗ್ಸ್ ಮಾಡಿ ಹಾಕ್ತೀನಿ. ನೀವು ಯಾವಾಗ ನನಗೆ ಸಬ್ಸ್ಕ್ರೈಬರ್ ಹಾಕ್ತಿರೋ, ನೀವು ನನ್ನ ವೀಡಿಯೋ ಫುಲ್ ನೋಡೋದಾದರೆ ನನಗೂ ಅದರ ಇನ್ಸ್ಪೈರ್ ಆಗಿ ನಾನು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನೀವು ನಿಮ್ಗೆ ಯಾರು ಬ್ಯಾಚುಲರ್ ಇದ್ದೀರೋ ಅವ್ರಿಗೂ ನೀವು ಶೇರ್ ಮಾಡೋದಾದರೆ ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು. ಯಾಕಂದರೆ ನಾನು ಕಡಿಮೆ ಸಮಯದಲ್ಲಿ ನಾನು ಅಡುಗೆನ ಮಾಡ್ತೀನಿ ಫ್ರೆಂಡ್ಸ್. ನೀವು ಅಂದರೆ ಈಗ ಬ್ಯಾಚುಲರ್ ಇರ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ. ಅವ್ರಿಗೆ ಸಿಂಪಲ್ಲಾಗಿ ಅಡುಗೆ 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಅಡುಗೆ ಮಾಡೋಂಥ ವ್ಲಾಗ್ಗಳನ್ನ ನಾನು ಹಾಕ್ತೀನಿ. ಅವ್ರಿಗೂ ಈ ವ್ಲಾಗಿಂದ ಯೂಸ್ ಆಗುತ್ತೆ. ಮತ್ತು ನಾನು ಹೇರ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಪ್ರತಿಯೊಂದು ನಾನು ಈ ವಿಡಿಯೋನ ಹಾಕ್ತೀನಿ. ಅಂದರೆ ನನ್ನ ಜೀವನದಲ್ಲಿ ಏನೇನು ಅಂದರೆ ನಮ್ಮ ಒಂದು ಡೈಲಿ ಬ್ಲಾಗ್ಸನ್ನು ನಾನು ಟ್ರೈ ಮಾಡ್ತೀನಿ ಹಾಕೋಕ್ಕೆ. ನೀವು ನನಗೆ ಸಪೋರ್ಟ್ ಮಾಡೋದಾದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಫ್ರೆಂಡ್ಸ್. ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.